ನಮಸ್ತೆ ಸ್ನೇಹಿತರೆ, ಇದು ನಿನ್ನೆ ಮಿನಿ ಲಾಗ್. ಇದು ನಿನ್ನೆ ಬೆಳಗ್ಗೆ ಮಾರ್ನಿಂಗ್ ಸೂರ್ಯ ನಮಸ್ಕಾರ ಹಾಕೋಣ ಅಂತ ಬಂದೆ. ಸೂರ್ಯ ನಮಸ್ಕಾರ ಹಾಕಾದ್ಮೇಲೆ ನಮ್ಮ ಪಾಟಲ್ಲಿ ನಮ್ಮ ರಾಯರಿಗೆ ಅಂತ ನಾನು ದಾಸವಾಳದ ಗಿಡಗಳು ತೊಗೊಬಂದಿದ್ದೆ. ನಾನು ಗುರುವಾರನೇ ಬಿಡುತ್ತೆ ಅಂದ್ಕೊಂಡೆ, ಗುರುವಾರ ಬರಲಿಲ್ಲ, ನೆನ್ನೆ ಶುಕ್ರವಾರ ಬಿಡ್ತು. ಅದನ್ನು ತೊಗೊಬಂದು ನಮ್ಮ ರಾಯರಿಗಿಟ್ಟು ಪೂಜೆ ಮಾಡಿದೆ. ಇವತ್ತು ಶನಿವಾರ 2 ಹೂ ಬಿಟ್ಟಿತ್ತು ನಮ್ಮ ಪಾಟಲ್ಲಿ. ಇವತ್ತು ಪೂಜೆ ಮಾಡಿದ್ದೀನಿ ನೋಡಿ. ವೆಂಕಟರಮಣ ಸ್ವಾಮಿಗೊಂದು, ರಾಯರಿಗೊಂದಿಟ್ಟೆ. ಒಂದು ಕಲರ್ ಬಂದು ಆರೆಂಜ್ ಕಲರು, ಒಂದು ಕಲರ್ ಬಂದು ಎಲ್ಲೋ ಸಿಕ್ಕಿದೆ, ಇನ್ನೊಂದು ಯಾವ ಕಲರ್ ಅಂತ ಗೊತ್ತಿಲ್ಲ. ಸರಿ, ನೆನ್ನೆ ಬೆಳಗ್ಗೆ ತಿಂಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದೆ. ಮೆಂತ್ಯ ಚಿತ್ರಾನ್ನ ಮಾಡೋಣ ಅಂತ ಮಾಡಿದೆ. ಸುಮಾರು ಜನಕ್ಕೆ ಮೆಂತ್ಯ ಚಿತ್ರಾನ್ನ ಅಂದರೆ ಗೊತ್ತೈತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಸೈಡ್ ನಾವು ಮಾಡ್ತೀವಿ. ಏನೂ ಇಲ್ಲ, ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವು, ಕಡಲೆಬೀಜ, ಕಡಲೆಬೇಳೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿನ ಹಾಕಬೇಕು. ಅದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನೋಡಿ, ಈ ರೀತಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಹಾಕಿ ಇದಕ್ಕೆ ಹುಳಿ ಟೊಮೊಟೊ, ನಾಟಿ ಟೊಮೊಟೊ ಹಾಕ್ಬಾರ್ದು, ಚೆನ್ನಾಗಿರೋದಿಲ್ಲ. ಫಾರಮ್ ಟೊಮೊಟೊನೇ ಹಾಕಬೇಕು. ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕೆಂದರೆ ನಿಂಬೆಹಣ್ಣು, ಹುಣಸೆ ಹುಳಿ ಬಿಡದೇ ಇರೋ ಕಾರಣದಿಂದ ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಚೆನ್ನಾಗಿ ಬೇಯುತ್ತೆ. ನಾನು ಇದಕ್ಕೆ ಜೀರಿಗೆ ಮತ್ತು ಮೆಣಸು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯನೂ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಜೀರಿಗೆ, ಮೆಣಸು, ಮೆಂತ್ಯ 3 ಒಟ್ಟಿಗೆ ಪೌಡ್ರ್ ಮಾಡಿ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೆ ಒಂದಕ್ಕೆ ಆಗೋದು ಅದು ಯೂಸು. ಬೇರೆ ಬೇರೆ ಮಾಡಿ ಮಾಡಿಕೊಂಡ್ರೆ, ಜೀರಿಗೆ ಮೆಣಸು ಬೇರೆ ಮಾಡಿ ಮಾಡಿಕೊಂಡ್ರೆ ರಸಮ್ಗೆಲ್ಲ ಆಗುತ್ತೆ. ಮೆಂತ್ಯನೂ ಅಷ್ಟೇ ಬೇರೆದಕ್ಕೆಲ್ಲ ಒಂದೊಂದು ಚಿಟಿಕೆ ಹಾಕಿದ್ರೆ ಪಲ್ಯಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಆಮೇಲೆ ಚಿತ್ರಾನ್ನ ಗೊಜ್ಜು ಎಲ್ಲ ಆಯಿತು. ಮತ್ತು ನನ್ನ ಮಗಳಿಗೆ ಬಾಕ್ಸ್ ಕಟ್ಟಬೇಕು ಅಂತೇಳಿ ಬಾಕ್ಸ್ ಕಟ್ಟೋಕ್ಕೆಲ್ಲ ರೆಡಿ ಮಾಡಿದೆ. ನನ್ನ ಮಗಳು ನಾನು ಬೆಳಗ್ಗೆ ಹೊತ್ತು ರೈಸು ತಿನ್ನೋದಿಲ್ಲ ನಾವು, ಯಾವಾಗನ ರೇರು, ನಾವೆಲ್ಲ ಅರ್ಜೆಂಟ್ಗೆ ಹೋಗ್ಬೇಕಾದ್ರೆ ಮಾತ್ರ ನಾವು ತಿನ್ನೋದು. ಯಾಕೆ ಅಂತಂದರೆ ಸ್ವಲ್ಪ ಡಯಟ್ ಮಾಡ್ತಾ ಇರೋದ್ರಿಂದ. ನಾವು ಡಿಮಾರ್ಟಲ್ಲಿ ನಾವು ಓಟ್ಸ್ ತಂದು ಇಟ್ಕೊಂಡಿರ್ತೀವಿ, ಅದು ಬೂಸ ಥರ ದಪ್ಪಗೆ ಇರುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಜೀರಿಗೆ, ಮೆಣಸು, ಬೇಕಾದ್ರೆ ಸಾಲ್ಟು ಹಾಕಿ ಮತ್ತು ಓಟ್ಸು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಬಿಡ್ಬೋದು. ನೋಡಿ, ನಾನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಬಿಡ್ತೀನಿ. ಆ ಕಡೆ ನೀರನ್ನ ಕಾಯೋದಕ್ಕೆ ಇಟ್ಟಿರಬೇಕು. ಅಲ್ಲಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು, ನೀವು ಪೌಡ್ರು ಮಾಡೋಕ್ಕೆ ಉಪ್ಪು ಹಾಕಿಲ್ಲ ಅಂತಂದರೆ ನೀರು ಕಾಯೋಕ್ಕೆ ಇಕ್ಕಿದಾಗ ನೀವು ಅದಕ್ಕೆ ಉಪ್ಪು ಹಾಕ್ಕೊಬೇಕು. ಈ ಥರ ತಣ್ಣೀರಲ್ಲಿ ಒಂದು ಚೂರು ಗಂಟಿಲ್ದಂಗೆ ಕ್ಲೀನಾಗಿ ನೀವು ಇದನ್ನು ಕಲಿಸ್ಕೊಬೇಕು. ಕಲಿಸ್ಕೊಂಡು ಆ ಕಡೆ ನೀರು ಗಣಗಣ ಅಂತ ಚೆನ್ನಾಗಿ ಕಾದ್ಮೇಲೆ ಈ ತಣ್ಣೀರಲ್ಲಿ ಕಲಿಸ್ಕೊಂಡಿರೋದನ್ನ ಉಯ್ದುಬಿಟ್ಟು, ನಿಮಗೆ ಯಾವ ರೀತಿ ತಿಕ್ನೆಸ್ ಆಗಬೇಕು, ಗಟ್ಟಿಗೆ ಬೇಕಾ ಅಥವಾ ತೆಳ್ಳಗೆ ಬೇಕಾದ್ರೂ ನೀವು ಮಾಡ್ಕೊಬೋದು. ಸರಿ, ತಿಂಡಿ ಎಲ್ಲ ರೆಡಿ ಆಯಿತು, ಮಾಡಿ ಇಟ್ಬಿಟ್ಟು ನೋಡಿ, ಈ ಥರ ಒಂದೇ ಒಂದು ಮಳೆ ಬಂದಿದ್ದಕ್ಕೆ ಆಫ್ ಮಾಡಿಬಿಡ್ಬೇಕು. ಮತ್ತು ನಾನು ತಿಂಡಿ ಎಲ್ಲ ಆಗಿ ಎಲ್ಲ ಆದಮೇಲೆ ಒಂದು ಸತಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸರಿ, ಸ್ಟವ್ನೆಲ್ಲ ಒರೆಸಿ ಅಡುಗೆ ಮನೆಯೂ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ನಮ್ಮ ಸ್ಟವಲ್ಲಿ ಕೆಳಗಡೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸ್ಟ್ಯಾಂಡ್ ಹಾಕಿ ಈ ಥರ ಇಟ್ಬಿಟ್ಟು ನಾನು ಬೇಕಾದರೆ ಸ್ಟವ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಬೋದು. ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ರಿಸ್ಕ್ ಇರೋದಿಲ್ಲ, ಗಲೀಜಾಗೋದಿಲ್ಲ. ಆಮೇಲೆ ಎಲ್ಲ ಪಾತ್ರೆನೂ ಎಲ್ಲ ಬೆಳಗ್ಗೆ ನಾನು ಈಚೆ ಇಟ್ಬಿಟ್ಟೆ. ಯಾಕೆ ಅಂತಂದರೆ ಸ್ವಲ್ಪ ನೀರೆಲ್ಲ ಸೋರಲಿ ಅಂತ ಹೇಳ್ಬಿಟ್ಟು. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಆಮೇಲೆ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು, ಕೆಲಸ ಇತ್ತು. ಆಮೇಲೆ ಏನಪ್ಪ ಅಂದರೆ ನನ್ನ ಮಗಳು ಪಾಪ ಆಲ್ರೆಡಿ ಕಸ ಗುಡಿಸಿ, ಮನೆ ಒರೆಸಿ ಪಾಪ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ಲು. ನಾನು ಅಡುಗೆ ಮನೆಯೆಲ್ಲ ಕೆಲಸ ಮಾಡ್ಬೇಕಾದ್ರೆ ಕೆಳಗಡೆ ಎಲ್ಲ ಗಲೀಜು ಮಾಡ್ಕೊಂಡಿರ್ತೀನಿ ಅಂತಂದ್ಬಿಟ್ಟು ತಿರ್ಗಾ ಎಲ್ಲ ಕಸ ಗುಡಿಸಿ ಕಿಚನ್ ಎಲ್ಲ ಒರೆಸಿ ಕ್ಲೀನ್ ಎಲ್ಲ ಆಯಿತು. ಸರಿ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಅಡುಗೆನೂ ಮಾಡಿ ಇಟ್ಬಿಡೋಣ ಅಂತೇಳಿ ಒಂದು ಸತಿ ಮೊಳಕೆ ಕಟ್ಟಿದ ಸಾಂಬಾರು ಎಲ್ಲ ಮಾಡಿದೆ. ಯಾಕೆ ಅಂತಂದರೆ ಗುರುವಾರ ರಾಯರಿಗೆ ಹಾಕಿರ್ತಕ್ಕಂತಹ ಹೂವನ್ನೆಲ್ಲ ತೆಗೆದು ಮತ್ತು ಶುಕ್ರವಾರ ಪೂಜೆ ಮಾಡಬೇಕಲ್ವಾ. ಅದಕ್ಕೆ ನಾನು ಸ್ನಾನ ಮಾಡಿದ್ರೆ ರಾಯರ ಫೋಟೋಗೆ ಹೂವು ಹಾಕಿರೋದನ್ನೆಲ್ಲ ನಾನು ಗುರುವಾರ ತೆಗಿಯಲ್ಲ. ಫಸ್ಟು ನಮ್ಮ ರಾಯರಿಗೊಂದು ಆರತಿ ಮಾಡಿ ಆಮೇಲೆ ಗುರುವಾರ ಹಾಕಿರ್ತಕ್ಕಂಥ ಹೂವನ್ನೆಲ್ಲ ನಾನು ತೆಗಿತೀನಿ. ಯಾವುದೇ ದೇವ್ರಿಗಾಗಿರ್ಬೋದು, ನೀವು ತೆಗ್ದಿದ್ದ ದಿವಸನೇ ತೆಗ್ದು ಹೂವನ್ನು ದಯವಿಟ್ಟು ಯಾರೂ ಈಚೆಗೆ ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದರಲ್ಲಿ ದೇವ್ರದ್ದು ಪ್ರೇರಣೆ ಇರುತ್ತೆ, ಅನುಗ್ರಹ ಇರುತ್ತೆ, ಏನಾದರೂ ಒಂದು ಆಶೀರ್ವಾದ ಇರುತ್ತೆ. ಯಾವುದೇ ದೇವ್ರಿಗೂ ನೀವು ಹೂವು ತೆಗೆದ್ರೂ ಒಂದು ದಿವಸ ನಿಮ್ಮ ಮನೆ ಒಳಗಡೆ ಒಂದು ಕವರಲ್ಲೋ ಪುಟ್ಟಿನಲ್ಲೋ ಇಟ್ಕೊಳ್ಳಿ. ಬೆಳಿಗ್ಗೆಗೆ ಅಂದರೆ ಗುರುವಾರ ಹಾಕಿರೋದನ್ನು ಶುಕ್ರವಾರ ತೆಗೀರಿ, ಶುಕ್ರವಾರ ಹಾಕಿರೋದನ್ನು ಶನಿವಾರ ತೆಗೆದು ಒಂದು ದಿವಸ ಮನೇಲಿ ಇಟ್ಕೊಂಡು, ನಿಮ್ಮ ಮನೇಲೆ ಗಿಡಗಳು ಏನಾದ್ರು ಇತ್ತು ಅಂತಂದರೆ ಗಿಡಕ್ಕೆ ಹಾಕಿ ಗೊಬ್ಬರ ಥರ ಆಗುತ್ತೆ. ನಮ್ಮ ಮನೆ ಹತ್ರ ಯಾವುದು ಗಿಡಗಳು ಇಲ್ಲದೇ ಇರೋ ಕಾರಣಕ್ಕೆ ನಾವು ಕಸಕ್ಕೆ ಹಾಕಬೇಕು. ಅದಕ್ಕೆ ನಾನು ಗುರುವಾರ ಹಾಕಿರೋ ಹೂವನ್ನು ಶುಕ್ರವಾರ ಪೂರ್ತಿ ನಮ್ಮ ಮನೇಲಿ ಇಟ್ಕೊಂಡು ಶನಿವಾರ ಬೆಳಗ್ಗೆ ನಾನು ಕಸಕ್ಕೆ ಹಾಕ್ಬಿಡ್ತೀವಿ. ಯಾಕೆ ಅಂತಂದರೆ ನಮ್ಮ ಮನೆ ಹತ್ರ ಗಿಡ ಮರಗಳು ಯಾವುದೂ ಇಲ್ಲ. ಇವಾಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಗಿಡಗಳು, ಮರಗಳು, ನೇಚರು ನೋಡಬೇಕು ಅಂತಂದರೆ ತುಂಬಾ ಕಷ್ಟ. ಬೆಂಗಳೂರಿಂದ ಆಚೆ, ಸಿಟಿಯಿಂದ ಆಚೆ ಹೋದರೆ ಮಾತ್ರ ನಾವು ಆ ರೀತಿ ನೋಡೋಕ್ಕಾಗೋದು. ಆಮೇಲೆ ನಮ್ಮ ಗಿಡದಲ್ಲಿ ಹೂ ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಸರಿ ಕಿತ್ಕೊಂಬಂದೆ. ನಾನು ಗುರುವಾರನೇ ಬಿಡುತ್ತೆ ಅಂದ್ಕೊಂಡೆ, ಗುರುವಾರ ಬಿಡಲಿಲ್ಲ, ಅದು ಶುಕ್ರವಾರಕ್ಕೆ ಬಿಡ್ತು. ಹೆಂಗೂ ನಮ್ಮ ಮೊದಲನೇ ಹೂ ರಾಯರಿಗೆ ಅಂತ ಹೇಳ್ಬಿಟ್ಟು ನಾನು ರಾಯರಿಗೆ ಅಂತಲೇ ನಾನು ಕಿತ್ಕೊಂಡ್ಬಂದೆ. ಯಾವುದೇ ಗಿಡಕ್ಕೆ ಹೂ ಆದ್ರೂ
ಕೈಯಲ್ಲಿ ಉಗುರು ಸೋಕಿಸ್ಬಾರ್ದು, ಕತ್ರಿನಲ್ಲೇ ಕಟ್ ಮಾಡಬೇಕು. ಸರಿ, ಕತ್ರಿನಲ್ಲಿ ಕಟ್ ಮಾಡಿಕೊಂಡು ನಾನು ತೊಗೊಂಬಂದೆ. ಮಾರ್ಕೆಟಿಂದನೇ ತರ್ರಿ, ನೀವು ಎಲ್ಲಿಂದನಾರು ತೊಗೊಬನ್ನಿ. ಗಿಡದಿಂದ ತೊಗೊಬಂದಿದ್ದೆ ಹೂವಾಗಲಿ ನೀರು ಚಿಂಕಿಸ್ಬಿಟ್ಟು ನಾವು ಪೂಜೆಗೆ ಇಡಬೇಕು. ಯಾಕೆ ಅಂತಂದರೆ ಯಾರ್ಯಾರು ಯಾವ್ಯಾವ ಕೈಯಲ್ಲಿ ಮುಟ್ಟಿರ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ನೆನ್ನೆ ಶುಕ್ರವಾರ ಆಗಿರೋದ್ರಿಂದ ನಮ್ಮ ರಾಯರಿಗೆ ಮಣ್ಣಿನ ದೀಪ ಹಚ್ಚಿ ನಾನು ಪೂಜೆ ಮಾಡಿದೆ. ಸರಿ, ಪೂಜೆ ಎಲ್ಲ ಆಯಿತು. ನಾನು ಮನೆ ದೇವ್ರಿಗೆ ಹೋಗೋಣ ಅಂತ ನಾನು ನನ್ನ ಮಗ ಇಬ್ಬರೂ ಮನೆ ದೇವ್ರಿಗೆ ಹೊರಟ್ವಿ. ನಮ್ಮ ಮನೆ ದೇವರು, ನಮ್ಮ ತಂದೆ ಮನೆ ದೇವರು, ಹೆಣ್ಣು ದೇವರು ಹಳೆ ಹುಲಿಯೂರಮ್ಮ ಅಂತ ಹೋಗಿ